ನಾನು ಹೋಗಿದ್ದು ನನ್ನ ಇಷ್ಟಲ್ಲೇ ಹೋಗಿದ್ದೇನ್ರಿ. ನಾನು ಅವನ ಜೊತೆ ಬಸವ್ರನ್ನ ಕರ್ಕೊಂಡು ನಾನೇ ಹೋಗಿದ್ದೇನ್ರಿ. ನಮ್ದು ಹಸ್ಬೆಂಡ್ದ ಬೇರೆದವ್ರ ಹೆಂಗಸ್ರ ಜೊತೆ ಹೊಲಸು ಸಂಬಂಧ ಇತ್ರಿ, ಅದಕ್ಕೆ ನಾನು ಹೋಗಿದ್ದೇನ್ರಿ. ನಾನು ಸುಳ್ಳು ಹೇಳಿಲ್ಲ, ನನ್ನ ಹೆಸರು ಭಾಳ ಕೆಡ್ಸಿದಾನ್ರಿ ಅವನ ನ್ಯೂಸ್ ಒಳಗೆ ಹಾಕಿ. ಮತ್ತು ನನಗೆ ಹಂಗೆ ಮಾಡೋದಿತ್ತಂದ್ರೆ ನನ್ನ 2 ಮಕ್ಳು ಆಗ್ತಿರ್ಕಿಲ್ರಿ. 9 ವರ್ಷ ಅವನ ಜೊತೆ ನಾ ಜೀವನ ಮಾಡ್ತಿರ್ಕಿಲ್ರಿ. ಅವಾಗ ನಾನು ಮದ್ವೆಗಿತ್ರ ಪೈಲ, ಇಲ್ಲಾಂದ್ರೆ ಮದ್ವೆ ಆದ ತಕ್ಷಣ ಓಡಿ ಹೋಗ್ತೀನಿ ರೀ. ನಾನು 9 ವರ್ಷ ಇರ್ತಿರ್ಕಿಲ್ರಿ. ನನ್ನ ಮಕ್ಳ ಜೊತೆ ನಾನು ಜೀವನ, 2 ಮಕ್ಳು ಅದಾರ ನನಗೆ, ಹೆಣ್ಮಗಳ. ಮತ್ತು ಆ 2 ಹುಡುಗಿಯರ್ ಅದಾರಂತೂ ನಂಗೆ ಭಾಳ ಟಾರ್ಚರ್ ಕೊಡ್ತಾರೆ ಅವ್ರ ಮನ್ಯಾಗಿನವ್ರು, ಅವರು ರೀ. ಅದಕ್ಕೆ ನಾನು ಅವ್ನು ಭಾಳ ಹೆಂಗಸರು ಹೊರಗೆ 1 ಸಲ ಅಲ್ಲ 2 ಸಲ ಅಲ್ಲ, ಈಗ 5ನೇ ಸಲ ರೀ ಅವು ಭಾಳ ಹೆಂಗಸರು ಹೊರಗೆ ರೀ ಹೆಂಗಸ್ರ ಜೊತೆ ಸಂಬಂಧ ಇಟ್ಕೊಂಡಿದ್ರಿ. ಅದಕ್ಕೆ ನಾನು ಸಿಟ್ಟಾಗಿ ನಾನು ಏನ್ರಿ ಅವ್ನು ನಾನು ಔಷಧ ಕೊಡಿಸ್ ಸಾಯ್ತೇನು, ನಾ ಮತ್ತೆ ಹಿಂಗೆ ಮಾಡ್ರೆ ನಿನ್ನ ಜೊತೆ ಇರೋಲ್ಲ ಅಂತ ಏನ್ರಿ. ಮತ್ತು ನೀ ಹಿಂಗೆ ಮಾಡ್ರೆ ನಾ ಮತ್ತೆ ಹಂಗೆ ಮಾಡ್ತೇನೆ ಅಂತ ಹೇಳ್ರನು. ಮತ್ತೆ ಲಾಸ್ಟ್ ಮತ್ತೆ ಹಂಗೆ ಮಾಡಿದ್ರಿ ನಾವು. ಅದಕ್ಕೆ ನಾನು ಸಿಟ್ಲೆ ಹೋಗಿದ್ದೇನೆ ರೀ. ಮತ್ತು ಅವ್ನು 5 ಲಕ್ಷ ರೂಪಾಯಿ ಇಲ್ರಿ, ನಾ ಬಾಡಿಗೆ ಮನ್ಯಾಗ ಉಳ್ಕೊತಿದ್ವಿ ರೀ. ಅವ್ನು 5 ಲಕ್ಷ ರೂಪಾಯಿನೂ ತೊಗೊಂಡು ಹೋಗಿಲ್ರಿ. ನಾ 60 ಗ್ರಾಮ್ ಬಂಗಾರ ಇದ್ರಿಕಿಲ್ರಿ ಮನ್ಯಾಗ. ನೀವು ಹೆಂಗೆ ಹಾಕ್ತೀರಿ 60 ಗ್ರಾಮ್ ಬಂಗಾರ 5 ಲಕ್ಷ ರೂಪಾಯಿ ಯಾರು ಮನ್ಯಾಗ ಇಟ್ಟು ಹೋಗ್ತಾರ್ರಿ? ಮನ್ಯಾಗ ಇಟ್ಟು ನಾನು ಒಬ್ಬಕಿನ ಬಿಟ್ಟು ಹೋಗ್ತಾನೆ ರೀ ಅವ್ನು ಗಾಡಿ ಮೇಲೆ? ಹೆಸರು ಎಲ್ಲ ನ್ಯೂಸ್ ಒಳಗೆ ಹಾಕಿ ಕೆಡ್ಸಿದಾನ್ರಿ, ನನ್ನ ಹೆಸರು ಕೆಡ್ಸಿದ. ಅದಕ್ಕೆ ನಾನು ಈಗ ಮಾತಾಡತ್ತೀನಿ ರೀ. ಅವ್ನು 5 ಲಕ್ಷ ರೂಪಾಯಿನೂ ತೊಗೊಂಡಿಲ್ಲ, ಅವ್ನು 6 ತೊಲಿ ಬಂಗಾರ ತೊಗೊಂಡು ಹೋಗಿಲ್ರಿ. ನಾ ಯಾರು ಮನ್ಯಾಗ ಬಿಟ್ಟು ಹೋಗ್ತಾರೆ? ಹಂಗೆ ಇರ್ತಿತ್ತಂದ್ರೆ ಮನೆ ಕಟ್ಕೊಂಡು ಇರ್ತಿದ್ವಿ ರೀ, ಬಾಡಿಗೆ ಮನ್ಯಾಗ ಯಾಕೆ ಬೀಳ್ತಿದ್ವಿ ರೀ? ಸಾಲ ಐತ್ರಿ ನಮ್ಗೆ ಸೊಸೈಟಿಯಾಗ, ನನ್ನ ಹೆಸರಲ್ಲೇ ರೊಕ್ಕ ತೊಗೊತಿದ್ದಾನೆ ರೀ ಅವ್ನು. ಅವ್ನು ನಾ ಬಸವರಾಜ್ ಜೊತೆನೇ ಇರ್ತೇನೆ ರೀ. ನಾನು ಅವ್ನು ಕರ್ಕೊಂಡು ಹೋಗಿ ನಂದು ಇಷ್ಟಲ್ಲೇ ನಾ ಹೋಗಿದ್ದೇನೆ ರೀ ಅವ್ನ ಜೊತೆ ಇದ್ದಿದ್ದು 9 ವರ್ಷ ಪೈಲ ಐತ್ರಿ ನಂದ. ಅವ್ನು ಲವ್ ಮಾಡ್ತಿದ್ರಿ. ನಾನು ಮದ್ವೆ ಆದ್ಕೂಲೆ 9 ವರ್ಷ ಏನೂ ಕಾಂಟ್ಯಾಕ್ಟ್ ಇದ್ದಿರ್ಕಿಲ್ರಿ. ಇವ್ನು ಹಿಂಗೆ ಮಾಡೋಂತಲೇ ನಾನು ಅವ್ನು ಕಾಂಟ್ಯಾಕ್ಟ್ ಮಾಡಿ ಅವ್ನ ಜೊತೆ ಹೋಗಿದ್ದೇನೆ. ಇತ್ರಿ ಕರೆ. ನಾನು ನಮ್ಮ ಅವ್ವ ಅಪ್ಪ ಇಷ್ಟಲ್ಲೇ ಅವ್ರು ಅಲ್ಲಿ ಎಲ್ಲಿ ಮದುವೆ ಮಾಡ್ಕೊಟ್ಟ ಅಲ್ಲೇ ಮದುವೆ ಮಾಡ್ಕೊಂಡು ಹೋಗಿನ್ರಿ ನಾ. ಆಮೇಲೆ ನಂದು ಏನೋ ಅವ್ನ ಜೊತೆ ಕಾಂಟ್ಯಾಕ್ಟ್ ಇದ್ದಿರ್ಕಿಲ್ರಿ. ಇವ್ನು ಹಿಂಗೆ ಮಾಡೋಂತ್ಲಿ 2 ತಿಂಗಳು ಆತ್ರಿ. ನಾ ಅವ್ನು ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡೀನಿ ರೀ. ಅವ್ನು ಕರ್ಕೊಂಡು ಹೋಗಂತ್ಲೆ ನನಗೆ ಅವ್ನು ಕರ್ಕೊಂಡು ಹೋಗಿದ್ದಾನೆ ರೀ. ಅದು ಅವ್ನು ಗೊತ್ತ್ರಿ, ನಾನು ಹೇಳೋಲ್ರಿ. ಆಕೆ ಏನು ಮಾಡಿದ, ಆಕೆ ಏನು ಲಪಡ ಮಾಡಿದ ಅಂತ ಅದು ಅವ್ನು ಕೇಳ್ಕೊರಿ ನೀವು, ನನಗೆ ಅದು ಗೊತ್ತಿಲ್ರಿ. ಮತ್ತು ನಾ ಹೋಗ್ತೇನಂತ ನಮ್ಮ ಅವ್ವ ಅಪ್ಪ ಏನೂ ಸಪೋರ್ಟ್ ಇಲ್ರಿ. ನಂದು ಇಷ್ಟಲ್ಲಿ ನಾ ಹೋಗಿದ್ದೇನೆ ರೀ. ಅವ್ನು ನಮ್ಮ ಅವ್ವ ಅಪ್ಪನ ಮೇಲೂ ಕಂಪ್ಲೇಂಟ್ ಮಾಡಿದಾನೆ ರೀ. ನಮ್ಮ ಅವ್ವ ಅಪ್ಪಗೆ ಏನೂ ಗೊತ್ತಿಲ್ರಿ ನಾ ಹೋಗತ್ತೇನೆ, ನಂದು ಇಷ್ಟಲ್ಲೇ ನಾ ಹೋಗಿದ್ದೇನೆ ರೀ. ಹಾಂ ಮುಂದೆ ಹಾಂ ಇಲ್ರಿ, ನಾ ಏನು ಕಂಪ್ಲೇಂಟ್ ಕೊಡೋದು? ನಾ ಎಲ್ಲಿ ಹೋಗ್ತಾನೆ ಆರಾಮಾಗಿರ್ತೇನೆ ರೀ. ನಾನು ಅವ್ರದ್ದು 3 ಮನೆ 2 ಜಾಗ ಅದಾವ್ರಿ ನಂದ್ಗಡಕ್ಕೆ. ನನ್ನ 2 ಮಕ್ಳು ಅದಾವ್ರಿ, ನಾನು ನೋಡ್ಕೋತೇನೋ. ಅರ್ಧ ಅವ್ನು ನಮ್ಮ ಹೆಸರಲ್ಲೇ ಮಾಡ್ಬೇಕ್ರಿ, ಇಲ್ಲಾಂದ್ರೆ ನಾನು ಕಂಪ್ಲೇಂಟ್ ಮಾಡ್ತೇನೆ ರೀ ಹೋಗಿ ಪೊಲೀಸ್ ಸ್ಟೇಷನ್ಗೆ. ಕಾಂಟ್ಯಾಕ್ಟ್ ಮಾಡಕ್ಕೆ ಏನು ಟ್ರೈ ಮಾಡಿಲ್ರಿ. ಮತ್ತು ಅವ್ನ ಕಡೆ ನನ್ನ ಜಾಗದ ಪೇಪರ್ ಅದಾವ್ರಿ ನಂದ್ಗಡ್ದು. ಆ ಪೇಪರ್ ಅವ್ನು ನಂಗೆ ತಂದು ಮುಟ್ಟಿಸ್ಬೇಕ್ರಿ, ಇಲ್ಲಾಂದ್ರೆ ಅದು ನಾನು ಕಂಪ್ಲೇಂಟ್ ಮಾಡ್ತೇನೆ. ನನ್ನ ಹೆಸರಲ್ಲಿ ಅವ್ನ ಕಡೆ ನನ್ನ ಜಾಗದ ಪೇಪರ್ ಅದಾವ್ರಿ, ಅವ್ನು ನಂಗೆ ತಂದು ಕೊಡ್ಬೇಕ್ರಿ. ಮತ್ತು ಅಲ್ಲಿ 3 ಮನೆ 2 ಜಾಗ ಅದಾವ್ರಿ ಅದು ನಂದ್ಗಡ ಒಳಗೆ. ನಮ್ಮ ಅಲ್ರಿ ಅವ್ರದ್ದು, ನಮ್ಮ ಹಸ್ಬೆಂಡ್ ಓನ ಅದಾವ್ರಿ. ನಮ್ಮ 2 ಹುಡುಗಿಯರು ಅದಾವ್ರಿ, ಅವ್ರದ್ದು ಅರ್ಧ ನಮ್ಗೆ ಕೊಡ್ಬೇಕ್ರಿ. ಅವ್ರು ನಮ್ಮ ಹುಡುಗಿಯರ ಜೀವನ ನಾನು ನೋಡ್ಕೋಬೇಕ್ರಿ. ನಾನೇ ನೋಡ್ತೇನೆ ರೀ, ನಾನೇ ಅವ್ರು ಬೆಳೆಸ್ತೇನೆ ರೀ. ಅರ್ಧ ಅವ್ರು ನಾನು ಮಾಡಿಕೊಡ್ಬೇಕ್ರಿ ನಮ್ಮ ಹೆಸರಲ್ಲೇ. ನಾನು ಅವ್ರು ಸೆಕ್ಯೂರಿಟಿಗೆ ಆಗಿ ಕರ್ಕೊಂಡು ಬಂದ್ರೆ ನಮ್ಗೆ ಸೇಫಾಗಿ ಎಲ್ಲರೂ ಹೊರಗೆ ಬಿಡ್ರಿ, ನಾವು ಹೋಗ್ತೀವಿ, ನಾವು ಎಲ್ಲರೂ ಆರಾಮ್ ಇರ್ತೀವ್ರಿ. ಅವ್ರು ನಮ್ಗೆ ಹೊರಗೆ ತೊಗೊಂಡು ಬಿಡಂಗೆ ನಾನೇ ಸೆಕ್ಯೂರಿಟಿ ಬೇಕಂತ ಕರ್ಕೊಂಡು ಬಂದಿರಿ. ನಾವಾಗಿ ಬಂದು ಹಾಜರಾಗಿದ್ದೀರಿ. ಇಲ್ರಿ, ಮಾಸಾಬಿ ಸೈಯದ್. ಫೋಟೋ ತೆಗಿಯೋಕೆ ವಿಡಿಯೋ ಮಾಡೋದು ವಿಡಿಯೋ ತಗೋರಿ. ಶಾರ್ಟ್ ವಿಡಿಯೋ ತಗೋರಿ. ಒಂದು ನೇಮ್ ಮಾತಾಡ್ತೀರಿ? ಫೋಟೋ ತೆಗಿತೀರಿ, ವಿಡಿಯೋ ಮಾಡೋದು. ಸರ್ಕೋಜಿ ಭಯ ಅವ್ರ ಕಡೆ ಬಿಡೋಲ್ರಿ. ಇವಾಗ ಹುಡುಗಿ ಅವ್ರ ಕಡೆ ಐತ್ರಿ ಆಲ್ರೆಡಿ. ನಮ್ಮ ಅವ್ವ ಅಪ್ಪನ ಕಡೆ ಬಿಟ್ಟು ಬಂದೇನೆ ರೀ. ಅವ್ನ ಭಾಳ ಹೆಸರು ಮನಸ್ಸು ಭಾಳ ನೋಡ್ತಿದೆ ಅಂದ್ರೆ ಅವ್ನು ಚಪ್ಪಲ್ಲೇ ಹೊಡಿರಿ. ಅವ್ನು ಹಂಗೆ ಬಿಡಬೇಡ್ರಿ. ಮತ್ತೆ ನಾ ಹಂಗೆಲ್ಲ ಅವ್ನು ಏನು ತೊಗೊಂಡು ಹೋಗಿಲ್ರಿ. ಎಲ್ಲ ನಂದಿದ್ದು ನಾನು ತೊಗೊಂಡು ಹೋಗಿನಿ. ಬಂಗಾರದ್ದು ಏನು ತೊಗೊಂಡು ಹೋಗಿಲ್ರಿ. ನಾ ಅವ್ನು ಬಸವರಾಜ ನಂಗೆ ಸೇಫಾಗಿ ತೊಗೊಂಡು ಹೋಗಿಲ್ರಿ. ಅವ್ನ ಜೊತೆ ಎತ್ಕೊಂಡೇನ್ರಿ ನಾ. ಮತ್ತೇನು ಹೇಳ್ಬೇಕ್ರಿ? ಏನಿಲ್ರಿ, ನನ್ನ ಫೋಟೋ ಲೀಕ್ ಮಾಡಿದ ಅದೇ ಸಿಟ್ರಿ ನಮ್ಗೆ. ನಾನು ಅವ್ನು ಏನು ತೊಗೊಂಡು ಹೋಗಿಲ್ಲ ರೀ. ಬಂಗಾರ ತೊಗೊಂಡು ಹೋಗಿಲ್ಲ. 5 ಲಕ್ಷ ರೂಪಾಯಿ ತೊಗೊಂಡು ಹೋಗಿಲ್ಲ. ಎಲ್ಲ ಸುಳ್ಳ ಹೇಳಿದಂದ್ರೆ ಬೇರೆ ಸಂಬಂಧ ಇಟ್ಕೊಂಡಿದ್ರೆ ಅದಕ್ಕೆ ನಾನು ಹೋಗಿದ್ದೇನೆ.
ಹುಡುಗರು ಏನು ಮತ್ತೀಗ ಅಪ್ಪ ಅಪ್ಪ ಅಂತ ಏನು ಅನ್ನತ್ತಿಲ್ಲ ನಮ್ಮ ಅವ್ವ ಅಪ್ಪ ಇಟ್ಕೋತಾರೆ ದೊಡ್ಡ ವಿಡಿಯೋ ತಗೋದು ಶಾರ್ಟ್ ವಿಡಿಯೋ ತಗೋಣ ಟ್ಯಾಟೋ ಎಲ್ಲ ಅಲ್ಲ ಟ್ಯಾಟೋ ಇರ್ತಲ್ಲ ನಿಲ್ಲ ಒಂದೇ ನಿಮಿಷ ಒಂದೇ ನಿಮಿಷ